ಪ್ರಪಂಚದ ಅತಿ ದೊಡ್ಡ ಬಿಸ್ನೆಸ್ ಲಸ್ಟ್, ಕಾಮ. ಈ ಪ್ರಪಂಚದಲ್ಲಿ ಅತಿ ದೊಡ್ಡ ಬಿಸ್ನೆಸ್ ಅಂದರೆ ಟೆಕ್ನಾಲಜಿ ಅಲ್ಲ, ಸಿನಿಮಾ ಅಲ್ಲ, ಪಾಲಿಟಿಕ್ಸ್ ಅಲ್ಲ, ಅದು ಲಸ್ಟ್. ಹೌದು, ನಮ್ಮ ಮನಸ್ಸಲ್ಲಿ ಚಿಕ್ಕದಾಗಿರೋ ಆ ಫೀಲಿಂಗ್ ಇಂದಿನ ದಿನಗಳಲ್ಲಿ $1 ಬಿಲಿಯನ್ ಇಂಡಸ್ಟ್ರಿ ಆಗಿಬಿಟ್ಟಿದೆ. ಅನೇಕರ ಜೀವನವನ್ನು ಕಂಟ್ರೋಲ್ ಮಾಡ್ತಿದೆ. ಆಗಿನ ಕಾಲದಲ್ಲಿ ಯಾರಾದರೂ ಇಂತಹ ವಿಷಯಗಳನ್ನ ನೋಡಬೇಕಂದ್ರೆ ಕಳ್ಳ ಚಿತ್ರಮಂದಿರಗಳಿಗೋ ಇಲ್ಲ ಬ್ಲ್ಯಾಕ್ ಮಾರ್ಕೆಟ್ಸ್ಗೆ ಕದ್ದು ಮುಚ್ಚಿ ಹೋಗಿ ಸಿಡಿ ತಗೊಳ್ಬೇಕಿತ್ತು. ಎಲ್ಲಿ ಯಾರಾದರೂ ನೋಡಿಬಿಡ್ತಾರೋ ಅನ್ನೋ ಭಯ ಮತ್ತು ಅವಮಾನ ಅನ್ನೋದು ಇತ್ತು. ಆದರೆ ಇವಾಗ ಜಸ್ಟ್ ಒಂದು ಕ್ಲಿಕ್ ಸಾಕು. ಲಸ್ಟ್ ಇಂಡಸ್ಟ್ರಿ ಇವಾಗ ಹಾಲಿವುಡ್ಗಿಂತಲೂ ಹೆಚ್ಚು ಹಣ ಮಾಡ್ತಿದೆ. ಅದು ಕೆಲವು ದೇಶಗಳ GDPಗಿಂತ ಹೆಚ್ಚಾಗಿದೆ. ಅದು ಇವಾಗ ಬರೀ ಅಡಲ್ಟ್ ಸೈಟ್ಸಲ್ಲಿ ಮಾತ್ರ ಅವೈಲೇಬಲ್ ಇಲ್ಲ. ಇನ್ಸ್ಟಾಗ್ರಾಮ್, ಟಿಕ್ಟಾಕ್, ಯೂಟ್ಯೂಬ್, ಟ್ವಿಟರ್ನಂತಹ ಸೋಷಿಯಲ್ ಮೀಡಿಯಾದಲ್ಲೂ ಇದೆ. ಬಿಕಿನಿ ಪೋಸ್ಟ್ಗಳಿಗೆ 54% ಹೆಚ್ಚು ರೀಚ್ ಸಿಗ್ತಿದೆ. ಶರ್ಟ್ಲೆಸ್ ಮ್ಯಾನ್ ಪಿಕ್ಸ್ಗೆ 28% ಹೆಚ್ಚು ರೀಚ್ ಸಿಗ್ತಿದೆ. ಅದೇ ಒಂದು ಲ್ಯಾಂಡ್ಸ್ಕೇಪ್ನ ಪೋಸ್ಟ್ ಹಾಕಿದ್ರೆ 60% ಸಪ್ರೆಸ್ ಆಗ್ತಿದೆ. ಯಾಕಂದರೆ ಆಲ್ಗರಿದಮ್ ನಿಮ್ಮ ಹ್ಯಾಪಿನೆಸ್ ಬಗ್ಗೆ ಕೇರ್ ಮಾಡಲ್ಲ, ಅದು ನಿಮ್ಮ ಎಂಗೇಜ್ಮೆಂಟ್ನ ಬಗ್ಗೆ ಮಾತ್ರ ಕೇರ್ ಮಾಡುತ್ತೆ. ಅದಕ್ಕೆ ಮುಸ್ಕಾನ್ ಕಾರಿಯಾ ಅಂತ ಒಬ್ಬ ಸ್ನ್ಯಾಕ್ ಎಕ್ಸ್ಪ್ಲೋರರ್ ಆಗಿದ್ದ ಹುಡುಗಿ ಇವಾಗ ಮಂತ್ಲಿ 40 ಲಕ್ಷ ಅರ್ನ್ ಮಾಡ್ತಿದ್ದಾರೆ. ಅದು ಅವರ ಟ್ಯಾಲೆಂಟ್ ತೋರಿಸಿ ಅಲ್ಲ, ಲಸ್ಟ್ ಅನ್ನೋ ನೀರನ್ನ ಸಪ್ಲೈ ಮಾಡಿ. ಅಷ್ಟೇ ಅಲ್ಲ, ಜನರು ಸೆಲೆಬ್ರಿಟಿ ಸ್ನಾನ ಮಾಡಿರೋ ನೀರನ್ನ ಸಹ ಕಾಸು ಕೊಟ್ಟು ತಗೊಳ್ತಿದ್ದಾರೆ. ಕೆಲವರು ತಮ್ಮ ಸ್ವೆಟ್, ಬ್ಯಾಡ್ ಬ್ರೀತ್, ಫಾರ್ಟ್ನ ಜಾರಲ್ಲಿ ಸೀಲ್ ಮಾಡಿ ಸೇಲ್ ಮಾಡ್ತಿದ್ದಾರೆ. ಜಸ್ಟ್ ಥಿಂಕ್ ಮಾಡಿ, ಅಸಹ್ಯಕರವಾದ ಇಂತಹ ವಿಷಯಗಳು ಕಾಮ ಅನ್ನೋದು ಬಂದಾಗ ತುಂಬ ಲಕ್ಸುರಿ ಪ್ರಾಡಕ್ಟ್ಸ್ ಆಗ್ತಿದೆ. ಪುರುಷರು ತಾವೇ ಈ ಎಕಾನಮಿಯ ಕಿಂಗ್ ಅಂತ ಅಂದ್ಕೊಳ್ತಾರೆ. ಆದರೆ ನಿಜ ಏನಂದರೆ ಅವರು ಅದರ ಗುಲಾಮರು. ಪ್ರತಿ ಕ್ಲಿಕ್, ಪ್ರತಿ ಸ್ಕ್ರಾಲ್, ಪ್ರತಿ ಪೇಮೆಂಟ್ ಸಹ ಅವರ ಮನಸ್ಸು, ಫೋಕಸ್, ಕೆರಿಯರ್, ಜೀವನವನ್ನೇ ಕಳ್ಕೊಳ್ಳೋ ಹಾಗೆ ಮಾಡೋ ಟ್ರ್ಯಾಪ್ ಆಗಿವೆ. ಆದರೆ ಒಂದು ಪ್ರಶ್ನೆನ ನಿಮ್ಮನ್ನ ನೀವು ಕೇಳ್ಕೊಳ್ಳಿ. ನೀವು ಈ ಕ್ಷಣಿಕ ಆನಂದಕ್ಕೋಸ್ಕರ ನಿಮ್ಮನ್ನೇ ನೀವು ಕಳ್ಕೊಂಡಿರೋ ಮನುಷ್ಯನಾಗಿ ನೆನಪಾಗಬೇಕಾ, ಇಲ್ಲ ಇದನ್ನೆಲ್ಲ ಕೇರ್ ಮಾಡದೆ ಉಪಯುಕ್ತವಾಗೋ ಏನೋ ಒಂದನ್ನು ಬಿಲ್ಡ್ ಮಾಡೋ ಪ್ರೌಡ್ ಮ್ಯಾನ್ ಆಗಿನಾ? ಫುಲ್ ವಿಡಿಯೋ ನೋಡಬೇಕಂದ್ರೆ ಅದರ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಮಿಸ್ ಮಾಡದೆ ಚೆಕ್ ಮಾಡಿ. ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ.